ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ಇವತ್ತೊಂದು ಸಂದರ್ಶನ ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂಥದ್ದು. ಇವತ್ತು ಯಾವುದು ಅವಶ್ಯದ ಶಿಕ್ಷಣ, ಏನು ಕಲಿಬೇಕು ನಮ್ಮ ಮಕ್ಕಳಿಗೆ, ಏನು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಅನ್ನೋದು ಭಾಳ ಮಹತ್ವದ. ನಮ್ಮ ಅಭಿಪ್ರಾಯದಲ್ಲಿ ಇವತ್ತು UPSC ಆಗಿರ್ಬೋದು, KPSC ಆಗಿರ್ಬೋದು, ಮತ್ಯಾವುದೇ ಆಗಿರ್ಬೋದು, ಹೈಯರ್ ಎಜುಕೇಷನ್ ಆಗಿರ್ಬೋದು, ಎಲ್ಲದಕ್ಕೂ ಪ್ರಮುಖ ಮಾಧ್ಯಮ ಏನಪ್ಪ ಅಂದರೆ ಇಂಗ್ಲೀಷ್. ಇವತ್ತು ನಮ್ಗೆ ಬೇಕಾದ ಹೇಳೋದು ನಮ್ಮ ತಾಯಿ, ನಮ್ಮ ಪ್ರೀತಿಯವರು, ನಮ್ಮ ಕನ್ನಡ ನಮ್ಮ ಪ್ರೀತಿಯ ಅತ್ಯಂತ ಆತ್ಮೀಯ ಭಾಷೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ನಮ್ಮ ಮಕ್ಕಳು ಬೆಳಿಬೇಕಾಗಿದ್ರೆ ಇಂಗ್ಲೀಷು ಅಷ್ಟು ಅವಶ್ಯದ ಅನ್ನೋದು ಸಹಿತ ಅಷ್ಟೇ ಮರಿಬಾರ್ದಾಗಿದೆ. ನಾವು ಎಷ್ಟೋ ಪ್ರೀತಿಸಿದ್ರು ಇನ್ನೊಬ್ಬರ ತಾಯಿ ಬಗ್ಗೆ ಅವರು ತೋರಿಸಲೇಬೇಕಾದಂಥ ಪ್ರಸಂಗ ಸಾಮಾನ್ಯ ಕಂಡು ಬರುವಂಥದ್ದು, ಮತ್ತು ಇವತ್ತು ಅವಶ್ಯನೂ. ಆ ನೆಲೆಯಲ್ಲೇ ನಾವಿವತ್ತು ಇಲ್ಲಿ ಒಬ್ಬ ನಮ್ಮ ಗ್ರಾಮೀಣ ವಲಯದಲ್ಲೇ ವಿಶೇಷವಾಗಿ ಹಿರೇಕೊಪ್ಪ KS ಅಂತೇಳಿ ರಾಮದುರ್ಗ ತಾಲೂಕಿನ ಬಾರ್ಡರ್ಗೆ ಬರುವಂಥದ್ದು BS ಪ್ರೌಢಶಾಲೆಯಲ್ಲೇ BG ಪ್ರೌಢಶಾಲೆಯಲ್ಲೇ ಅಲ್ಲೇ ಒಬ್ಬ ಶಿಕ್ಷಕರಾಗಿ, ವಿಶೇಷವಾಗಿ ಇಂಗ್ಲೀಷ್ ಶಿಕ್ಷಕರಾಗಿ ಕಾರ್ಯ ಮಾಡುತ್ತಿರುವಂಥ ರಾಜೇಂದ್ರ ಕಲ್ಯಾಣಿ ಅಂತೇಳಿ ಒಬ್ಬರು ಟೀಚರ್ ಬಂದಿದ್ದಾರೆ. ಅವರೊಂದಿಗೆ ನಾವು ನಿಮಗೆ ಒಂದಿಷ್ಟು ಇಂಗ್ಲೀಷ್ ಕಲಿಕೆ ಬಗ್ಗೆ, ಜೊತೆಗೆ ಏನು ಬೇಕಾಗಿದೆ ಇವತ್ತು ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕಾಗಿ ಅನ್ನೋದು ಚರ್ಚೆ ಮಾಡೋಸವಾಗಿ ಅವ್ರನ್ನ ಕರೆಸಿದ್ವಿ. ಆ ನೆಲೆಯಲ್ಲಿ ಅವರಿಗೆ ನಾವು ಸ್ವಾಗತ ಮಾಡ್ತಾ, ಸರ್ ವಂದನೆಗಳು. ನಮಸ್ಕಾರ ಸರ್. ನಮಸ್ಕಾರ. ತಾವು ಇಲ್ಲಿ ಬಂದ್ರಿ. ಈಗ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ದಲ್ಲ ಇಂಗ್ಲೀಷ್ ಭಾಳ ಅವಶ್ಯವಾದ ಭಾಷೆ ಅದ. ಈ ಹಳ್ಳಿಯಲ್ಲಿ ನಮ್ಮ ಗ್ರಾಮೀಣ ವಲಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷಕ್ಕೆ ಅಷ್ಟು ಮಹತ್ವತೆ ಕೊಡೋದಿಲ್ಲ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಮತ್ತು ವಿಶೇಷವಾಗಿ ಗ್ರಾಂಡೆಡ್ ಸ್ಕೂಲ್ ಆಗಿರ್ಬೋದು, ಇದ್ರಲ್ಲಿ ಗ್ರಾಂಡೆಡ್ ಸ್ಕೂಲ್ದಲ್ಲೇ ಒಂದು ಮ್ಯಾನೇಜ್ಮೆಂಟ್ ಇರ್ತದೆ, ಮಿನಿಮಮ್ ಒಂದು ಸ್ವಲ್ಪ ಅಬ್ಸರ್ವೇಷನ್ ಅಂತ ಇರ್ತದೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ವಿಶೇಷವಾಗಿ ಹೆಡ್ ಮಾಸ್ಟರ್ ಇರಬೇಕಂತ ಇರ್ತದೆ. ಬಟ್ ಅಲ್ಲಿ ಏನೋ ನಾವು ನೋಡ್ತಾ ಇದ್ವಿ. ಇರಲಿ, ಅದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ನಮಗೀಗ. ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಇಂಗ್ಲೀಷ್ ಭಾಷೆ ಕಲಿಯೋದ್ರಿಂದ ಲಾಭ ಏನು? ನಮಸ್ಕಾರ. ತಾವು ಹೇಳಿದಂತೆ ಪ್ರೌಢಶಾಲೆಯಲ್ಲಿ ನಾನು ಕಳೆದ 32 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇಂಗ್ಲೀಷ್ ಯಾಕೆ ಬೇಕು ಅಥವಾ ಯಾಕೆ ಕಲಿಬೇಕು ಅನ್ನುವಂಥದ್ದು. ಇಂಗ್ಲೀಷ್ ಈಸ್ ಎ ವರ್ಲ್ಡ್ ಲ್ಯಾಂಗ್ವೇಜ್, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಕಮ್ಯುನಿಕೇಷನ್ ಲ್ಯಾಂಗ್ವೇಜ್, ಲಿಂಕ್ ಲ್ಯಾಂಗ್ವೇಜ್ ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷದ ಮಹತ್ವ ತುಂಬ ಅವಶ್ಯಕತೆ ಇದೆ. ಜಾಗತಿಕ ಮಟ್ಟದೊಳಗೆ ಸ್ಪರ್ಧಾತ್ಮಕ ಒಂದು ಯುಗ ಇದು. ಈ ಸ್ಪರ್ಧಾತ್ಮಕ ಯುಗದೊಳಗೆ ಮಕ್ಕಳಲ್ಲಿ ಇಂಗ್ಲೀಷ್ ಜ್ಞಾನ ಇರಲೇಬೇಕಾಗಿದೆ. ಯಾಕೆ ಪ್ರತಿಯೊಂದಕ್ಕೂ ಯಾವುದೋ ಒಂದು ಕೋರ್ಸ್ ಮಾಡಬೇಕಾದ್ರೆ ಇಂಗ್ಲೀಷ್ ನಾಲೆಜ್ ಅತಿ ಅವಶ್ಯಕವಾಗಿ ಬೇಕಾಗಿದೆ. ಆ ದೃಷ್ಟಿಯಿಂದ ಈ ಪ್ರೈಮರಿ ಮತ್ತು ಹೈಸ್ಕೂಲ್ ದಿಸ್ ಇಸ್ ದ ಬೇಸಿಕ್ ಫೌಂಡೇಶನ್ ಇದ್ದಂಗೆ. ಹಾಗಾಗಿ ನಾನು ಮಕ್ಕಳಲ್ಲಿ ಒಬ್ಬ ಇಂಗ್ಲೀಷ್ ಶಿಕ್ಷಕನಾಗಿ ಭಾಷಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಕ್ಕಳಲ್ಲಿ ಆ ಭಾಷೆ ಬಗ್ಗೆ ಆಸಕ್ತಿ ಮೂಡಬೇಕು. ಅದು ಕಠಿಣ ಅಂತ ಅನ್ನಿಸ್ಬಾರ್ದು. ಅವ್ರ ಮನಸ್ಸಿನೊಳಗೆ ಇಟ್ಸ್ ಎ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಟು ಸ್ಪೀಕ್, ಟು ಕಮ್ಯುನಿಕೇಟ್ ಅಂತ ಅನ್ನಿಸ್ಬಾರ್ದು. ಅದನ್ನು ಬಹಳಷ್ಟು ಈಸಿಯಾಗಿ ಮಾಡಿ. ಐ ವಾಂಟ್ ಟು ಟೀಚ್ ದೆಮ್ ಆ್ಯಂಡ್ ಐ ವಾಂಟ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಆ್ಯಂಡ್ ಐ ಮೇಕ್ ಇಟ್ ಈಸಿಲಿ. ಆ ದೃಷ್ಟಿಯಿಂದ ಮಕ್ಕಳಲ್ಲಿ ಸುಮಾರು ವರ್ಷಗಳಿಂದ ನಾನು ಈ ಒಂದು ಅನೇಕ ಚಟುವಟಿಕೆಗಳನ್ನು, ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಕೊತ ಬಂದೀನಿ. ಮುಖ್ಯವಾಗಿ ಗ್ರಾಮರನ್ನು ಬಹಳಷ್ಟು ತುಂಬ ಇಂಟ್ರೆಸ್ಟಿಂದ ನಾನು ಕಲಿಸಿ ಮಕ್ಕಳಲ್ಲಿ 10th ಮುಗಿಯುವ ಹೊತ್ತಿಗೆ ದೇ ಆರ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್. ಅಲ್ಲಿ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನು ಮಾಡ್ತಾ ಇದ್ದೀನಿ. ಮೇಲಿನ ಮೇಲೆ ನಾವು ಕಾರ್ಯಕ್ರಮ ನೋಡ್ತಾ ಇದ್ವಿ. ಇತ್ತೀಚೆಗೆ ನಿಮ್ದು ಈ ಪ್ರೌಢಶಾಲೆ ಒಂದು ಕಾರ್ಯಕ್ರಮ ಮಾಡಿದ್ರಿ, ಈ ಇಂಗ್ಲೀಷ್ ಫೆಸ್ಟಿವಲ್ ಆ್ಯಂಡ್ ಯೂತ್ ಡೇ ಅಂತೆಲ್ಲ. ಆ ಸಂದರ್ಭದಲ್ಲೇ ಅಲ್ಲಿಗೆ ನಮ್ಮ BO ಅವ್ರನ್ನ, ರಾಮದುರ್ಗದ ಶಿಕ್ಷಣಾಧಿಕಾರಿ ಕಲ್ಲಿಂಗಪ್ಪನವ್ರನ್ನ ಕರೆಸಿದ್ರಿ. ಜೊತೆಗೆ ಅವರಿಂದನೂ ಸಾಕಷ್ಟು ವಿಷಯಗಳನ್ನ ಹೇಳಿಸ್ಲಿಕ್ಕೆ ಹಚ್ಚಿದ್ರಿ. ಇವು ಕಾರ್ಯಕ್ರಮಗಳು ಮೇಲಿನ ಮೇಲೆ ಹಾಕ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ ನಾನು. ಇದ್ರ ಉದ್ದೇಶನ ಕಾರ್ಯಕ್ರಮ ಹಾಕೊಳ್ಳುವಂಥದ್ದು ಅದೇ ಸರ್. ನಾನು ಜ್ಞಾನ ಹಂಚ್ಕೋಬೇಕು ಸರ್. ನಾಲೆಜ್ ಕ್ಯಾನ್ ಬಿ ಶೇರ್ಡ್ ಇನ್ ದ ಪ್ರಾಪರ್ ವೇ. ಮಕ್ಕಳಲ್ಲಿ ಒಂದೊಂದು ಕಲಿಕಾ ಆಸಕ್ತಿಯನ್ನು ಮೂಡಿಸಿ ಎಲ್ಲರ ಸಹಕಾರದೊಂದಿಗೆ, ನಮ್ಮಲ್ಲಿ ಮುಖ್ಯವಾಗಿ ಅವರು ECO ಅಧಿಕಾರಿಗಳಿದ್ದಾರೆ ಸರ್ ರಾಮದುರ್ಗದೊಳಗೆ, ತಾಲೂಕದೊಳಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಳಗೆ. ಅವರ ಒಂದು ಆ್ಯಕ್ಚುಲಿ ಅವರ ಸಬ್ಜೆಕ್ಟು ಇಂಗ್ಲೀಷ್. ಹಾಗಾಗಿ ನಮ್ಮ ಒಂದು ಭಾಷಾ ಬಾಂಧವ್ಯವಾಗಲಿ ಅಥವಾ ಅವ್ರ ಜೊತೆಗೆ ಒಂದು ನಿಕಟ ಸಂಪರ್ಕದಿಂದ ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಕಳೆದ ಹಲವಾರು ವರ್ಷಗಳಿಂದ ಈ ಇಂಗ್ಲೀಷ್ ಫೆಸ್ಟಿವಲನ್ನು ನಮ್ಮ ಶಾಲೆಯಲ್ಲಿ ಬಹಳಷ್ಟು ಸಡಗರ ಸಂಭ್ರಮದಿಂದ ನಾವು ಮಾಡ್ತೀವಿ. ಅವರ ಒಂದು ಸಪೋರ್ಟ್, ಅವ್ರ ಕೋಆಪರೇಷನ್ನಿಂದ ನಾನು ಈ ಒಂದು ಅನೇಕ ಕಾರ್ಯಕ್ರಮಗಳನ್ನು, ಈ ಇಂಗ್ಲೀಷ್ ಹಬ್ಬವನ್ನು
ಅದರಲ್ಲೂ ವಿಶೇಷವಾಗಿ ಜನವರಿ 12ನೇ ತಾರೀಕಿನಿಂದ ನಾನು ಮಾಡ್ತಾಯಿದ್ದೀನಿ. ಸೊ ಅದೊಂದು ಸ್ವಾಮಿ ವಿವೇಕಾನಂದರು, ಒಬ್ಬ ಸಂತ ಶ್ರೇಷ್ಠ ದಾರ್ಶನಿಕರು, ಅವರ ಒಂದು ದಿನವನ್ನು, ಹುಟ್ಟಿದ ಜನ್ಮದಿನವನ್ನು ಇಂಗ್ಲೀಷ್ ಫೆಸ್ಟಿವಲನ್ನಾಗಿ ಮಾಡಿ ಅದರ ಮೂಲಕ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಮುಖ್ಯವಾಗಿ ನಾನು ವರ್ಕ್ ಮಾಡ್ತಾ ಇರುವಂಥ ಪ್ರೌಢಶಾಲೆಯಲ್ಲಿ ಮುಖ್ಯಾಧ್ಯಾಪಕರು ಶ್ರೀ BR ಚಪ್ಪಲ್ಕಟ್ಟಿ ಸರ್ ಅಂತಿದ್ದಾರೆ. ಅವರು ನಮಗೆ ಬಹಳಷ್ಟು ಸಪೋರ್ಟ್ ಕೊಡ್ತಾರೆ ಸರ್. ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀನಿ ಅಂತಂದಾಗ ಎಲ್ಲ ಸರ್ವ ರೀತಿಯಿಂದಲೂ ನಮ್ಮ ಶಿಕ್ಷಕ ಬಳಗವೂ ಕೂಡ ಅದಕ್ಕೆ ತುಂಬ ಸಹಕಾರಿಯಾಗಿದೆ. ಆ ದೃಷ್ಟಿಯಿಂದ ನಾನು ಅನೇಕ ಕಾರ್ಯಕ್ರಮಗಳನ್ನು ಬಹಳಷ್ಟು ಮಕ್ಕಳ ಒಂದು ಸಹಾಯ ತಗೊಂಡು ಅಥವಾ ಎಲ್ಲ ಒಂದು ಸಹೋದ್ಯೋಗಿಗಳ ಒಂದು ಸಹಾಯ ತಗೊಂಡು ಮಕ್ಕಳಲ್ಲಿ ಅದೊಂಥರ ಹಬ್ಬ ಅಂತ ಹೇಳಿ ಮಾಡಿ ನಾನು ಮಾಡ್ತಾಯಿದ್ದೆ. ಹೌದು, ಹಿರಿಯರಿದ್ದರೆ ಒಂದು ಮಾತು ಬೇರೆ ಇರ್ತದೆ, ಮಕ್ಕಳಿಗೆ ಒಂದು ಖುಷಿ ಇರ್ತದೆ. ಹಿರಿಯರ ಪಾಠ ಭಾಳ ಮಹತ್ವದ ಇರ್ತದೆ ಜೀವನದಲ್ಲೇ. ಆ ದಿಶೆಯಲ್ಲಿ ಮಕ್ಕಳಿಂದ ಇಂಗ್ಲೀಷ್ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ಇಂಗ್ಲೀಷ್ನಲ್ಲಿ ನಿರೂಪಣೆ ಮಾಡಿಸುವಂಥದ್ದು, ಇಂಗ್ಲೀಷ್ನಲ್ಲೇ ಪ್ರತಿಯೊಬ್ಬರು ಕಮ್ಯುನಿಕೇಟ್ ಮಾಡುವಂಥ ಪ್ರಯತ್ನ ಮಾಡೋದು. ಅದಕ್ಕೆ ಸಂಸ್ಥೆ ಚೇರ್ಮನ್ರಂಥ ಶ್ರೀಮತಿ SR ಪಂಚಗವ್ಯವರಾಗಿರ್ಬೋದು, ನಿರ್ದೇಶಕ ರಾಜು ಕರ್ಗಿ, ತೋಟಗಿ, ಪ್ರಕಾಶ್ ಜೋರ್ ಅಂತವ್ರನ್ನಾಗಿರ್ಬೋದು, ಎಲ್ಲರನ್ನೂ ಕರೆಸಿ ಒಂದೇನೋ ಆತ್ಮೀಯತೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದಿರಿ ಅವತ್ತು. ಹೌದು ಸರ್. ಆ ದಿಶೆಯಲ್ಲಿ ಅವ್ರದ್ದೆಲ್ಲ ಯಾವ ರೀತಿಯ ಕೋಆಪರೇಷನ್ ಐತೆ ನಿಮ್ಮೊಂದಿಗೆ? ತುಂಬ ಒಂದು ಸಪೋರ್ಟಿವ್ ಆಗಿ ಇದ್ದಾರೆ ಸರ್ ಅವರು. ಅದರಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಚೇರ್ಮನ್ರು ಶ್ರೀಮತಿ ಪಂಚಗಾಮಿ ಮೇಡಮ್ ಅವರು, ನಿರ್ದೇಶಕರಾದಂಥ ಕರ್ಕಿ ಅವರು, ರಾಜು ಕರ್ಕಿ ಅವರು, ಆಮೇಲೆ ಇನ್ನೊಬ್ಬರು ಬಸವರಾಜ್ ತೋಟಗಿ ಅಂತನವರು, ಆಮೇಲೆ ಅಲ್ಲಿ CRP ಪ್ರಕಾಶ್ ಜಿ ಅವರು ಅಂತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಒಂದು ಸಹೋದ್ಯೋಗಿ ಮಿತ್ರರು, ನಮ್ಮ ಶಿಕ್ಷಕ ಬಳಗವು ಕೂಡ ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೆ, ಕೆಲಸಕ್ಕೆ ಅಥವಾ ಆ್ಯಕ್ಟಿವಿಟೀಸ್ಗೆ ತುಂಬ ಸಹಕಾರ ಕೊಡ್ತಾರೆ ಸರ್. ಆ ದೃಷ್ಟಿಯಿಂದ ಎಲ್ಲರ ಒಂದು ಸಹಕಾರ ತಗೊಂಡು ನಾನು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಒಂದು ಆಸಕ್ತಿ ಮೂಡಿಸುವಂಥದ್ದು ಇಂಗ್ಲೀಷ್. ಯಾಕಂದರೆ ಯಾಕೆ ಇವತ್ತಿನ ನಿಮ್ಮನ್ನ ಪರ್ಪಸ್ಲಿ ಇದಕ್ಕೆ ಕರೆಸಿ ನಿಮ್ಮ ಮಾತಾಡ್ಲಿಕ್ಕೆ ಹೆಚ್ಚಿದ್ದೇನಪ್ಪ ಅಂದರೆ, ನಮಗೆ ಇವತ್ತು ನೋಡ್ರಿ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಯಾವುದೂ ಆಗಿರ್ಬೋದು, ನಮ್ಮ ಮಕ್ಕಳು ಯಾಕೋ ಹಳ್ಳಿ ಜನರಾಗಿರ್ಬೋದು, ಒಂದು ಗೌರ್ಮೆಂಟ್ ಸ್ಕೂಲ್ದಲ್ಲಿ ಕಲ್ತ ಮಕ್ಕಳಾಗಿರ್ಬೋದು, ಹೆಚ್ಚಿಗೆ ಕಾಂಪಿಟೇಟಿವ್ ಮೂಡ್ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಒಂದಿದ್ದಾಗೆ ಏನೋ ತಂದೆ ತಾಯಿಗಳು ಬಡವರು ಇರೋದ್ರಿಂದ 90% ಪೀಪಲ್ಸ್ ಆಫ್ ದಿಸ್ ಕಂಟ್ರಿ, ನಿಮಗೆ ಗೊತ್ತದ, ಸರ್ಕಾರಿ ಶಾಲೆ ಕೆಲವರು ಯಾರಪ್ಪ ಅಂದ್ರೆ ಬಡವ್ರ ಮಕ್ಕಳು. 90% ಜನ ಇವತ್ತು ಕೂಲಿಕಾರರ ಮಕ್ಕಳು, ದುಡಿಯೋರ ಮಕ್ಕಳು, ಕಾರ್ಮಿಕರ ಮಕ್ಕಳು ಅಂತ ಮಕ್ಕಳು ಕಲಿತಾ ಇರ್ತಾರೆ. ಆ ಮಕ್ಕಳು ಇವತ್ತು ಏನಾಗ್ಯದಪ್ಪ ಅಂದ್ರೆ UPSC ಅನ್ನುವಂಥದ್ದು ಒಂದು ದೊಡ್ಡ ಭೂತ ಆಗಿಬಿಟ್ಟದೆ ಇವತ್ತು. ಯಾಕಂತಂದ್ರೆ ಅಲ್ಲಿ ಇಂಗ್ಲೀಷ್ ಪ್ಲಸ್ ಮ್ಯಾಥ್ಸ್ ಇವು ಬರದೇ ಇದ್ರೆ ಅಲ್ಲಿ ನೀವು ಎಂಟರ್ಟೈನ್ ಮಾಡಿ ಕೊಡೋದಿಲ್ಲ, ಅಲ್ಲಿ ಹಾಗೆ ಕೊಡೋದಿಲ್ಲ, ನೀವು ಆಗೋದಿಲ್ಲ. ನೀವು MA ಮಾಡಿರಿ, PhD ಮಾಡಿರಿ, ಮತ್ತೇನೋ ಮಾಡಿರಿ, ಅಂಥ ಡಿಗ್ರಿ ತೊಗೊಂಬರ್ರಿ. ಕನ್ನಡ ಮಾಧ್ಯಮ ಕಲ್ತವ್ರಂತೂ ಈವನ್ ಪ್ರಿಲಿಮಿನರಿ ಪಾಸು ಆಗೋದಿಲ್ಲ. ಅಲ್ಲಿ ಹೋಗಿ ಸುಮ್ಮನೆ ಕೊಡೋದು, ಅಟೆಂಡಾಗಿ ಬಂದಿದ್ದೀನಪ್ಪ, ನಾನು IAS ಕೂತಿದ್ದೀನಿ ಅಂತ ಹೇಳೋದು ಕಷ್ಟ ಹೋಗ್ತಾರೆ ವಿನ ಮಾಧ್ಯಮಕ್ಕೆ ಆಗ್ತಾ ಇಲ್ಲ ಅನ್ನೋದು ಇತ್ತೀಚಿನ ಆ ಸಿಲೆಬಸ್ಸು ಎಲ್ಲ ನೋಡಿದಾಗ ಅನಿಸ್ಲಿಕ್ಕತ್ತದ. ಯಾಕಂದರೆ BEಗೆ ಇನ್ನುಳಿದ ಹುಡುಗ ಕಲ್ತಂಥ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗುವಂಥದ್ದು, ಸೈನ್ಸ್ ಓದಿದಂಥ ಮಕ್ಕಳಿಗೆ ಅನುಕೂಲ ಆಗುವಂಥದ್ದು. ಇಂಥ ಪ್ರಸಂಗದಲ್ಲೇ ಇಂಗ್ಲೀಷ್ ನಾವು ನಮ್ಮ ಸೀತಾರಾಮ್ ಮೂಲಕ ಪ್ರಯತ್ನ ಮಾಡಿಸ್ಬೇಕಂತದ್ದು ನಮ್ಮಲ್ಲಿ. ಇಂಗ್ಲೀಷ್ ಮತ್ತು ಅದ್ರ ಜೊತೆಗೆ ಮ್ಯಾಥ್ಸ್, ಎರಡು ಸಬ್ಜೆಕ್ಟ್ಗಳ ಬಗ್ಗೆ ಇವು. ಯಾಕೆಂದ್ರೆ ನಿಮ್ಮಲ್ಲಿ ಮ್ಯಾಥ್ಸ್ ಭಾಳ ವೀಕ್ ಅದ ನಮ್ಮ ಮಕ್ಕಳು. ನಮ್ಗೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಅಷ್ಟೇ ಅಲ್ಲ, ಕರ್ನಾಟಕ ಮತ್ತು ಇಂಡಿಯಾ ಅಷ್ಟೇ ಎಲ್ಲ ಕಡೆ ನನಗೆ ಅನಿಸಿದಂಗೆ ಏನು ಮುಂದುವರೆದ ದೇಶದಲ್ಲಿ ಮಾತ್ರ ಇಂಗ್ಲೀಷು ಪ್ಲಸ್ ಅವ್ರ ಮಾತೃಭಾಷೆ ಜೊತೆಗೆ ಮ್ಯಾಥ್ಸ್ ಇಂಪ್ರೂವ್ ಇರೋದ್ರಿಂದ ಟೆಕ್ನಿಕಲಿ ದೇ ಆರ್ ಸೌಂಡ್. ಅದು ನಮ್ಮಲ್ಲಿ ಅದಿಲ್ಲ. ಅದಕ್ಕೆ ಈ ದಿಶೆಯಲ್ಲಿ ಇನ್ನಷ್ಟು ನೀವು ಏನು ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಮಕ್ಕಳನ್ನ ತಯಾರು ಮಾಡುವಲ್ಲ? ಮುಖ್ಯವಾಗಿ ನಾನು ಇಂಗ್ಲೀಷನ್ನು ಒಂದು ಫೌಂಡೇಶನ್ ಅಂತ ಹಾಕಿ ಅದರಲ್ಲಿ ಗ್ರಾಮರ್ ಹೆಚ್ಚು ನಾನು ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಸರ್. ಐ ಯೂಸ್ ಟು ಟೀಚ್ ಗ್ರಾಮರ್ ವೈಲ್ ಟೀಚಿಂಗ್ ದ ಲೆಸನ್. ಆಫ್ಟರ್ ಟೀಚಿಂಗ್ ಎ ಲೆಸನ್, so I take English grammar classes especially. So I used to give more examples, a number of examples, so that they can understand easily. ಆಮೇಲೆ ಮಕ್ಕಳಲ್ಲಿ ಒಂಥರ ಕಾಂಪಿಟೇಟಿವ್ ಮೈಂಡ್ ಬೆಳಿಬೇಕು ಸರ್. ಅದು ಬೆಳಿಬೇಕಾದ್ರೆ ಅಲ್ಲಿ ಮೂಲಭೂತ ಬರಬೇಕಾಗಿದ್ದು ಇಂಗ್ಲೀಷ್ ಭಾಷೆ ಅರ್ಥ ಆಗೋದು. ಹೌದಾ ಸರ್? ಅರ್ಥ ಆದಾಗ ನೀವು ಏನಾದರೂ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ. ವಿದೌಟ್ ಮೀನಿಂಗ್ ಯು ಕಾಂಟ್ ಡೂ ಎನಿಥಿಂಗ್. ಹೌದ್ರಿ? ಆ ದಿಶೆಯಲ್ಲಿ ಮಕ್ಕಳಿಗೆ ಮುಟ್ಟುವಂಗೆ ನೀವು ಏನು ಅಂತ ಒಂದು ಸೆಕ್ರೆಟ್ ಫಾಲೋ ಮಾಡಿಕೊಂಡು ಆ ಮಕ್ಕಳಿಗೆ ಮುಟ್ಟುವಂಥ ಕೆಲಸ ಮಾಡ್ತೀರಿ. ವೈಲ್ ಟೀಚಿಂಗ್ ಗ್ರಾಮರ್ ಸರ್, ಅವ್ರಿಗೆ ಬೇಸಿಕ್ ಒಂದಷ್ಟು ಗ್ರಾಮರ್ ಐಟಮ್ಸ್ಗಳನ್ನು, ಉದಾಹರಣೆಗೆ ಟೆನ್ಸಸ್ ಆಗಲಿ, ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಆಗಲಿ, ವರ್ಬ್ ಫಾರ್ಮ್ಸ್ ಆಗಲಿ, ಇವೆಲ್ಲ ದೀಸ್ ಆರ್ ಬೇಸಿಕ್ ಟು ಲರ್ನ್ ಇಂಗ್ಲೀಷ್. ಅವುಗಳನ್ನು ಮೊದಲು ಏಡ್ತಿದ್ದಾಗ ನಾನು ಕಲಿಸ್ಕೊಂತ ಹೋಗ್ತೀನಿ ರೀ. ಅದ್ರ ಮೂಲಕ ಅವುಗಳನ್ನು
ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಂಥದ್ದು, ಆಮೇಲೆ ಹೊಕ್ಯಾಬುಲರಿ ಬಿಲ್ಡಪ್ ಮಾಡುವಂಥದ್ದು. ಈ ಮೂಲಕ ಕೆಲವೊಂದು ಹೊಕ್ಯಾಬುಲರಿ ಆ್ಯಕ್ಟಿವಿಟೀಸ್ಗಳನ್ನು, ಆಮೇಲೆ ಮೇನ್ ಅಂತಂದರೆ ಈ ಕೆಲವೊಂದು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ರೀ. ಸೊ ಈಗೆಲ್ಲ ಗ್ರಾಮರ್ ಐಟಮ್ಸ್ಗಳನ್ನು ಮೇಲಿಂದ ಮೇಲೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವರಲ್ಲಿ ಕಲಿಬೇಕು ಅನ್ನುವಂಥ ಆಸಕ್ತಿ ಮೂಡ್ತದ್ರೆ. ಅದರ ಜೊತೆಗೆ ನಾನು ಅವುಗಳನ್ನು ತಗೊಂಡು ಅವಾಗ ಪ್ರಾಕ್ಟೀಸ್ ಮಾಡಿಸ್ತೇನೆ ಸರ್. ಕಮ್ಯುನಿಕೇಷನ್ ಸ್ಕಿಲ್ ಬೆಳೆಸ್ತೇನೆ ರೀ. ಸೊ ಹೀಗಾಗಿ ಅವರು ದೇ ಆರ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್. ಈಗ ನಾವು ಒಂದು ಸಣ್ಣ ಪ್ರಶ್ನೆ ನಿಮ್ಗೆ. ಈಗ ನಾವು ಸೀತಾರಾಮ್ ಮೂಲಕ ಇಷ್ಟರಲ್ಲೇ ಒಂದಿಷ್ಟು ಪ್ಲ್ಯಾನ್ ಮಾಡಿದ್ದೀವಿ. ಇಂಗ್ಲೀಷನ್ನು ಒಂದಿಷ್ಟು ವಿಡಿಯೋಗಳನ್ನ ಮಾಡಿ ಇಂಗ್ಲೀಷ್ ಭಾಷೆ ಕಲಿಸುವ ಸಲುವಾಗಿ ಮತ್ತು ಅದಕ್ಕೆ ಅಂದರೆ 5th ಸಿಲೆಬಸ್ನ ಹಿಡ್ಕೊಂಡು ಓಕೆ ಸರ್ ಹಿಡ್ಕೊಂಡು ಸೆಕೆಂಡ್ ಇಯರ್ವರೆಗೆ ಇದ್ದಂಥ ಸಿಲೆಬಸ್ ಅಂದರೆ ಕೇವಲ ಗ್ರಾಮರ್ಗೆ ಸಂಬಂಧಿಸಿದ ಇದು ಆ ಪುಸ್ತಕ ಪಾಠಗಳನ್ನಲ್ಲ. ಪಾಠಗಳದು ಏನಪ್ಪ ಅಂತಂದ್ರೆ ಇದು ಬೇಸಿಕ್ ಬಂದರೆ ತಾನು ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಆ ದಿಶೆಯಲ್ಲಿ ನಾವು ಆ ಪ್ರಯತ್ನ ಮಾಡ್ಬೇಕಂತ ಮಾಡಿದ್ವಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ನಾವು ಸ್ಟಾರ್ಟ್ ಮಾಡಿದ್ರೆ ನೀವೇನಾದರೂ ಅದಕ್ಕೆ ಬಂದ ಸಹಕಾರ ಮಾಡುವಂಥ ಸಾಧ್ಯತೆಗಳಿದ್ದಾವ ಹೆಂಗೆ ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಮಾಡ್ಬೋದು ಸರ್. ಯಾಕಂದ್ರೆ ಮಕ್ಕಳಿಗೆ ನೋಡೋದ್ರಿಂದ ಹೆಚ್ಚು ಕಲಿತಾ ಇರ್ತಾರೆ. ಹೌದು, ಅವ್ರಿಗೆ ನಾವು ವರ್ಕ್ ಮಾಡಿಸೋ ಜೊತೆಗೆ ನೋಡೋದು ಸರಳವಾಗಿ ಕಲಿಸೋದ್ರಿಂದ ಭಾಷೆ ಅರ್ಥ ಆಗ್ತಿರ್ತದೆ. ಅದಕ್ಕೆ ಆ ದಿಶೆಯಲ್ಲಿ 5ನೇ ಹುಡುಗರಿಂದ ಸ್ಟಾರ್ಟ್ ಆಗುವಂಥದ್ದು ಆಗಬೇಕು ಸಿಲೆಬಸ್ಸು. ಇಂಗ್ಲೀಷ್ ಇನ್ನೊಂದು ಮ್ಯಾಥ್ಸ್ ನಿಮ್ಮಲ್ಲಿ ಯಾರು ಕಲಿಸ್ತಾರೆ ಸರ್ ಅಂತವರು? ನಮ್ಮಲ್ಲಿ ಕಲ್ಗೋಣಾಳ್ ಅಂತದಾರೆ ಸರ್. ಆ ಮಕ್ಕಳು ಹೆಂಗೆ ಮಾಡ್ತಾರೆ ಅವ್ರು ಸರ್? ಹೆಂಗಿದ್ದಾರೆ ಅವರು ಚೆನ್ನಾಗಿ ಕಲಿಸ್ತಾರೆ ಸರ್. ಚೆನ್ನಾಗಿ ಕಲಿಸ್ತಾರೆ. ಅದಕ್ಕೆ ಆ ದಿಶೆಯಲ್ಲಿ ನಮ್ಮ ಮಕ್ಕಳು UPSC ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಮಾಡುವಂಗೆ ತಯಾರು ಮಾಡೋದಕ್ಕಾಗಿ ನಮ್ಮದೊಂದಿಷ್ಟು ಈ ದಿಶೆಯಲ್ಲಿ ಒಂದು ಪ್ರಯತ್ನ ಅದ. ಅದಕ್ಕಾಗಿ ನಾವು ಒಂದಿಷ್ಟು ಏನೋ ಮಾಡಬೇಕಂತ ತಿಳಿದಿದೆ. ಆ ದಿಶೆಯಲ್ಲಿ ನೀವು ಏನಾದರೂ ಬಂದು ಇಲ್ಲ ಕಾರ್ಯಕ್ರಮ ಕೊಟ್ಟು ಮಕ್ಕಳಿಗೆ ತಿಳಿಯೋಂಗೆ ಕಲಿಸೋ ಸಾಧ್ಯತೆಗಳಿದ್ದಾವೆ ಅಂತ ಅದು ವಿಡಿಯೋ 15 ನಿಮಿಷದ ವಿಡಿಯೋ 10 ನಿಮಿಷದಲ್ಲಿ ಒಂದಷ್ಟು ಒಂದು ಸಿಲೆಬಸ್ ಕವರೇಜ್ ಆಗಿರಬೇಕು. ಸಿಲೆಬಸ್ ಅನ್ನೋಕ್ಕಿಂತಲೂ ಮಕ್ಕಳಿಗೆ ಭಾಷೆ ಪೂರ್ತಿ ತಳಕ್ಕೆ ಹೋಗಿ ಮುಟ್ಟಿ ಒಳಗಿಂದ ಬರಬೇಕು. ಮಾತಾಡ್ಲಿಕ್ಕೆ ಬರ್ತದೆ ಅನ್ನೋಕ್ಕಿಂತಲೂ ಅದ್ರ ಬಗ್ಗೆ ತಿಳುವಳಿಕೆನೂ ಹೆಚ್ಚಿಗೆ ಆಗ್ಬೇಕು. ಅದು ಯಾವ ರೀತಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಕೆಲವೊಂದು ಭಾವಗಳನ್ನು ಆ ಇಂಗ್ಲೀಷ್ ಅರ್ಥ ಆಗೋ ಜೊತೆ ಆ ಭಾವಗಳ ಸಹಿತ ಅರ್ಥ ಆಗೋದು ಮಾತಾಡೋ ಸ್ಕಿಲ್ ಬೆಳಿಬೇಕು ಅವರಲ್ಲಿ. ಆ ದಿಶೆಯಲ್ಲಿ ತಮ್ಮಿಂದ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಸಂದರ್ಭ ನಾನು ನಿಮಗೂ ಮತ್ತೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಅದನ್ನು. ಎಸ್ ಸರ್, ವಿ ಕ್ಯಾನ್ ಡೂ ಇಟ್ ವಂಡರ್ಫುಲಿ. ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಬೆಳೆಯುವಂಗೆ, ಆಮೇಲೆ ಹೊಕ್ಯಾಬ್ಲರಿ ಹೆಚ್ಚು ಬರುವಂಗೆ ಅವರಲ್ಲಿ ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಕಂಡಕ್ಟ್ ಮಾಡ್ಬೋದು. ಅಂದರೆ ಗ್ರಾಮರನ್ನು ಕಲಿಸ್ಕೊತಾನೆ ರೀ. ಸೊ ಥ್ರೂ ಆ್ಯಕ್ಟಿವಿಟೀಸ್ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಬೆಳಿಬೇಕು ರೀ. ಆಮೇಲೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತಂದರೆ ಲರ್ನಿಂಗ್, ರೀಡಿಂಗ್, ರೈಟಿಂಗ್ ಮತ್ತು ಸ್ಪೀಕಿಂಗ್. ಕೆಲವೊಂದು ಈಗ ಸ್ಪೋಕನ್ ಇಂಗ್ಲೀಷ್ ಅಂತ ಬರ್ತದೆ. ಅವುಗಳನ್ನು ಸ್ವಲ್ಪ ಸ್ಪೋಕನ್ ಇಂಗ್ಲೀಷ್ ಮಾಡುವುದರಿಂದಲೂ ಕೂಡ ಅಲ್ಲಿ ದೇ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಆಮೇಲೆ ಮೇನ್ಲಿ ನಮ್ಮ ರೂರಲ್ ಏರಿಯಾದಾಗ ಅಂತಂದರೆ ಅವ್ರಿಗೆ ಅಷ್ಟು ಪೇರೆಂಟಲ್ ಕೇರ್ ಇರೋಂಗಿಲ್ಲ ಸರ್. ಹೌದು, ಅದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅವ್ರ ತಂದೆ ತಾಯಿ ನೀವು ಆಗ್ಬೇಕು. ನಾವು ತಂದೆ ತಾಯಿಗಳು ಅಶಿಕ್ಷಿತರಿರೋದ್ರಿಂದ ಭಾಳಷ್ಟು ಕುಟುಂಬಗಳಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ನೋಡ್ತೀವಿ ಅದನ್ನು ನಾವು. ಯಾಕಂದರೆ ಅಶಿಕ್ಷಿತರು ಇರೋದು ಕಾರಣಕ್ಕೆ ನಮ್ಗೆ ಎಷ್ಟೋ ಹೊಡೆದು ಬಿದ್ದದ. ಸಿಟಿ ಒಳಗೆ ಇರುವಂಥ ಎನ್ವಿರಾನ್ಮೆಂಟೇ ಬೇರೆ ಸರ್. ರೂರಲ್ ಏರಿಯಾದ ಗ್ರಾಮೀಣ ಮಟ್ಟದೊಳಗಿರುವಂಥ ವಾತಾವರಣ ಬೇರೆ ಆಗ್ತದೆ. ಸೊ ಅಲ್ಲಿ ಅವರು ಪಾಲಕರಲ್ಲಿ ಅಷ್ಟು ಕಾಳಜಿ ಇರೋಂಗಿಲ್ಲ ಸರ್. ಹಾಗಾಗಿ ನಾವು ಏನೇ ಮಾಡಿದರೂ ವಿ ಕ್ಯಾನ್ ಡೂ ಇನ್ ದ ಸ್ಕೂಲ್ ಓನ್ಲಿ. ಹಾಗಾಗಿ ಅವು ಮಕ್ಕಳನ್ನು ವಿಶ್ವಾಸಕ್ಕೆ ತೊಗೊಂಡು ಅವರಲ್ಲಿ ಒಂದು ಆಸಕ್ತಿ ಮೂಡಬೇಕು ರೀ, ಅಭಿರುಚಿ ಮೂಡಬೇಕು. ಒಂಥರ ಚಾಲೆಂಜಿಂಗ್ ಆಗಿ ನಾನು ವರ್ಕ್ ಮಾಡ್ತೀನಿ ಸರ್. ಅದರಿಂದ ನಾನು ಅಫ್ಕೋರ್ಸ್ ಐ ಆಮ್ ಸಕ್ಸಸ್ಫುಲ್ ಇನ್ ವಿನ್ನಿಂಗ್ ದೇರ್ ಕಾನ್ಫಿಡೆನ್ಸ್ ಆ್ಯಂಡ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಫಾರ್ ದ ಲಾಸ್ಟ್ 32 years I have been serving and I am enjoying with the students by teaching English. ಅದಕ್ಕೆ ನಾನು ಐ ಹ್ಯಾವ್ ಗಾಟ್ ಗುಡ್ ರೆಸ್ಪಾನ್ಸಸ್ ಆಲ್ಸೋ. ಅದಕ್ಕೆ ಮಕ್ಕಳಿಗೆ ಅದು ಒಂದು ಏನಾದರೂ ಅವರು ಕಲ್ತಿದ್ರೆ ಅಥವಾ ದೇ ಆಲ್ವೇಸ್ ರಿಮೆಂಬರ್ ಮಿ. ಅವ್ರಿಗೆ ಯಾವಾಗ ಕಾಂಪಿಟೇಟಿವ್ ವರ್ಲ್ಡ್ದೊಳಗೆ ಕೆಲವೊಂದಿಷ್ಟು ಇಂಗ್ಲೀಷ್ ಸಬ್ಜೆಕ್ಟ್ ಇರ್ತದಲ್ರಿ, ಮಿಲಿಟ್ರಿ ಸೇರೋರು, ಇಂಜಿನಿಯರ್ ಆಗುವಂಥವ್ರು, ಡಾಕ್ಟರ್ಸ್ ಆಗುವಂಥವ್ರು, ಅವರು ಬಹಳಷ್ಟು ನೆನೆಸ್ಕೊಳ್ತಾ ಹೇಳ್ತಾರೆ ಸರ್ ನೀವು ಇಂಗ್ಲೀಷ್ ಟೀಚಿಂಗ್ ಮಾಡಿದ್ದರಿಂದಲೇ ಅದೊಂದು ಫೌಂಡೇಶನ್ ಆತ್ರಿ. ಇವತ್ತಿನ ದಿವಸ ನಾ ಏನಾರ ಮಾತಾಡಿದರೆ ಅದು ನಿಮ್ಮಿಂದ ಅಂತನ್ನುವಂಥ ಒಂದು ಗ್ರ್ಯಾಟಿಟ್ಯೂಡ್ಸ್ ಹೇಳ್ತಾರೆ. ದ್ಯಾಟ್ ಈಸ್ ದ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್. ಒಬ್ಬ ಟೀಚರ್ ಇದನ್ನು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೇನಿಲ್ಲ. ಯಾಕಪ್ಪ ಅಂದ್ರೆ ಅವ್ರನ್ನ ಎಂದೂ ದೊಡ್ಡ ಶ್ರೀಮಂತ ಆಗೋದಿಲ್ಲ, ಅದಾನಿ ಆಗೋದಿಲ್ಲ, ಅಂಬಾನಿ ಆಗೋದಿಲ್ಲ, ಮೋದಿ ಆಗೋದಿಲ್ಲ.
ಆ ಒಂದು ಸಮಾಧಾನ ಕಲಿಸಿದ್ರಿ, ಮಕ್ಕಳು ತಯಾರಾದರು, ಒಂದು ಮಾರ್ಗಕ್ಕೆ ಎತ್ತಿದ್ರು ಒಂದು ದೊಡ್ಡ ಸಮಾಧಾನ. ಅದಕ್ಕೆ ದೊಡ್ಡ ಮತ್ತದಲ್ಲ, ಅದು ತೃಪ್ತಿ ಅಂತೀವಿ ಅದಕ್ಕೆ. ಇಲ್ಲಿ ಸರ್ ತಾವು ಬಂದ್ರಿ, ಕರೆದದಕ್ಕೆ ತಮ್ಮ ಮಾತುಗಳನ್ನ ಹೇಳಿದಿರಿ, ತಮ್ಮ ನಡೆಯುವ ಕಾರ್ಯಕ್ರಮಗಳ ಬಗ್ಗೆಯೂ ಹೇಳಿದಿರಿ. ನೋಡೋಣ ಫ್ಯೂಚರ್ದಲ್ಲಿ ನಿಮ್ಮಿಂದ ನಮ್ಮ ಮಕ್ಕಳಿಗೆ ನಮ್ಮ ಚಿತ್ರ ಮೂಲಕ ಎಷ್ಟು ಮಟ್ಟಿಗೆ ನೀವು ಇಂಗ್ಲೀಷನ್ನು ಅವ್ರಿಗೆ ತಿಳಿಯುವಂಗೆ ಕಲಿಸ್ಕೊಡ್ತೀರಿ ನಿಮ್ಮ ವಿಡಿಯೋಗಳಲ್ಲಿ ಮಾಡಿ. ಅದನ್ನು ಮುಂದಿನ ನಿಮಗೆ ಇಷ್ಟರಲ್ಲೇ ನಿಮ್ಮ ಜೊತೆ ಮಾತಾಡ್ತೀವಿ ಆ ವಿಷಯದೆಲ್ಲ. ಬಂದು ನಿಮ್ಮ ಕೋಆಪ್ರೇಷನ್ ಅದ ಅಂತ ತಿಳ್ಕೊಂಡಿದ್ದೀವಿ. ಆದಮೇಲೆ ಇಲ್ಲಿವರೆಗೆ ನಮ್ಮ ಪ್ರೀತಿಯ ರಾಜೇಂದ್ರ ಕಲ್ಯಾಣಿಯವರು ಬಂದರು. ಮತ್ತು ಇನ್ನೊಂದು ಮಾತು ನಿಮಗೆ ಜ್ಞಾಪಿಸಬೇಕಾಗಿದ್ದು, ಅವ್ರು ಕೇವಲ ಶಿಕ್ಷಕರಾಗಿದ್ದರಿಂದಾಗಿ ಮಾತ್ರ ಇವತ್ತು ಅಗದಿ ಖಡಕ್ಕಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಅವರಿಬ್ಬರು ಮಕ್ಕಳು ಒಳ್ಳೆಯ, ಒಬ್ಬರು ಜರ್ಮನಿಗೆ ಹೋಗಿದ್ದಾರೆ, ಇನ್ನೊಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಂಡಿದ್ದಾರೆ ಕಾಲೇಜಲ್ಲ. ಸಣ್ಣ ಸಾಧನೆ ಅಲ್ಲ, ಅಂಥ ಒಂದು ಸಾಧನೆ ಎಲ್ಲ ಮಕ್ಕಳಿಂದ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಸೀತಾರಾಮ್ ಇಷ್ಟರಲ್ಲಿ ಇಂಗ್ಲೀಷಿನ ಬದಲಾಗಿ ಮತ್ತು ಮ್ಯಾಥ್ಸ್ ಬದಲಾಗಿ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡೋ ಯೋಚನೆ ಅದ. ನಿಮ್ಮದು ಸಹಾಯ ಸಹಕಾರ ಬಹಳ ಅದ. ನೀವು ನಮಗೆ ಕೋಆಪ್ರೇಷನ್ ಮಾಡಿದರೆ ನೋಡಿದರೆ ಸಾಕು, ನೋಡಿ ತಿಳ್ಕೊಂಡು ಅದನ್ನು ಆಚರಿಸಿ ನೀವು ಇಂಗ್ಲೀಷ್ ಮ್ಯಾಥ್ಸ್ ಕಲ್ತ್ರೆ ಇನ್ನಷ್ಟು ನಮಗೆ ಸಂತೋಷ ಆಗ್ತದೆ. ಮತ್ತು ಜೊತೆಗೆ ಸೀತಾರಾಮ್ ನಿಮ್ಮದಿಗೆ ಸದಾ ಇರ್ತದೆ ಅಂತ ಹೇಳ್ತಾ, ಸರ್ ತಾವು ಬಂದ್ರಿ, ತಮಗೆ ಯಾವ ರೀತಿ ಒಂದನ್ನು ಸಲ್ಲಿಸ್ಬೇಕು ಗೊತ್ತಿಲ್ಲ, ಬಟ್ ಬಂದ್ರಿ, ನಿಮ್ಮ ಮಾತು ಹೇಳಿದ್ರಿ. ಅದೇ ಕಾಲಕ್ಕೆ ನೀವು ನೋಡ್ತಾ ಇರಬೇಕು ಇದನ್ನು. ಇದು ನಿಮಗಾಗಿ ಈ ಒಂದು ಕಾರ್ಯಕ್ರಮ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಅಂತ ಮಾಡಿರಿ, ಇಲ್ಲಾಂದ್ರೆ ಇಲ್ಲ ಅಂತ ಮಾಡಿರಿ, ಏನಾದರೂ ಮಾಡಿ ಮಾತಾಡ್ತಾ ಇರ್ರಿ, ಜೊತೆಗೆ ಬರಿತಾ ಇರ್ರಿ, ಕಮ್ಯುನಿಕೇಷನ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ, ಸೀತಾರಾಮ್ ಅಥವಾ H16 ನ್ಯೂಸ್, ಇದು ಸತ್ಯದ ಕೈಗರಡಿ ವಂದನೆಗಳು.